ಇನ್ನೇನು ಎಲ್ಲ ಕಾಂಟ್ರವರ್ಸಿಗಳು ಮುಗಿದ ಮೇಲೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟು ಅಂತ ಕಾಯ್ತಾ ಇದ್ದದ್ದು ಎಲ್ಲರಿಗೂ. ಇನ್ನೇನು ಇದೇ ಸಂಡೇ 6 ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಹೊಸ ಕಂಟೆಸ್ಟೆಂಟ್ಗಳು ಬರ್ತಾ ಇದ್ದಾರೆ. ಹಾಗೂ ಹೊಸ ಥರದ ಒಂದು ಹೊಸ ಲೋಕನೇ ಸೃಷ್ಟಿ ಮಾಡಿದೆ ಬಿಗ್ ಬಾಸ್. ಎಲ್ಲ ಸೀಸನ್ ಅಂತೆಯೇ ಈ ಸೀಸನ್ ಅಂತ ಅನ್ಕೋಬಾರ್ದು, ಇದು ನೆಕ್ಸ್ಟ್ ಲೆವೆಲ್ ಅಂತ. ಈಗ ಆಲ್ರೆಡಿ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಮತ್ತು ಸುದೀಪ್ ಅವರಾಗಿರ್ಬೋದು ಪದೇ ನಮ್ಮ ಕನ್ನಡ ಪ್ರೀತಿಯ ಹೆಮ್ಮೆಯ ಕನ್ನಡಿಗರಿಗೆ ಮತ್ತೆ ತೋರಿಸ್ಕೊಟ್ಟಿದ್ದಾರೆ. ಅದರಂತೆಯೇ ಬಿಗ್ ಬಾಸ್ ಮನೆ ಈಗ ಆಲ್ರೆಡಿ ಕಲರ್ಫುಲ್ ಆಗಿರೋದು ಪ್ರೋಮೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ. ಬಿಗ್ ಬಾಸ್ ಅಂತ ಅನ್ಕೊಂಡ್ ಕೂಡಲೇ ಪ್ರತಿಯೊಬ್ಬರಿಗೂ ನೆನಪಾಗೋದು ಒಂದೇ ಒಂದು ಕಾಂಟ್ರವರ್ಸಿ, ಜಗಳ, ಇಲ್ಲಿಂದ ತಂದು ಅಲ್ಲಿ ಹಾಕೋದು, ಅಲ್ಲಿಂದ ತಂದು ಇಲ್ಲಿ ಹಾಕೋದು. ಇರೋ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಕೊನೆಗೆ ಒಬ್ಬರನ್ನ ವಿಜೇತನಾಗಿ ಮಾಡಿ ಇನ್ನೆಲ್ಲರೂ ಗೇಟ್ ಕಡೆ ಮಖ ಮಾಡಿ ಮನೆಗೆ ಹೋಗೋದನ್ನು ನಾವು ಈಗ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಈ ಬಿಗ್ ಬಾಸ್ ಸೀಸನ್ನ ಪ್ರೋಮೋನ ನೋಡಿದ್ರೆ ಈ ಸೀಸನ್ ಕನ್ನಡ ಅಭಿಮಾನಿಗಳಿಗೆ, ಕನ್ನಡಿಗರಿಗಾಗಿನೇ ಮಾಡ್ತಾ ಇರೋವಂಥ ಶೋ ಅಂತ ಅನಿಸುತ್ತೆ. ನೀವು ಈಗ ಆಲ್ರೆಡಿ ಹಿಂದ್ಗಡೆ ನೋಡಿರ್ಬೋದು, ಸುದೀಪ್ ಅವರು ಆಲ್ರೆಡಿ ಬಿಗ್ ಬಾಸ್ನ ಮಾಡಲ್ಲ, ಈ ಬಿಗ್ ಬಾಸ್ನ ಬಿಟ್ಟು ಆಚೆ ಕಡೆ ಹೋಗ್ತೀನಿ, ಬಿಗ್ ಬಾಸ್ನ ಕ್ವಿಟ್ ಮಾಡ್ತೀನಿ ಅಂತ ಆಲ್ರೆಡಿ ಸುಮಾರು ದಿವಸಗಳಿಂದ ಹೇಳ್ತಾ ಇದ್ರು. ಈಗ ಆಲ್ರೆಡಿ ಅವರು ಒಪ್ಕೊಂಡು ಆ ಟೀಮ್, ಬಿಗ್ ಬಾಸ್ ಟೀಮ್ ಏನು ವರ್ಕ್ ಮಾಡ್ತಾ ಇದೆ ಆ ಟೀಮ್ ಸುದೀಪ್ ಅವ್ರನ್ನ ಒಪ್ಪಿಸಿ ಮತ್ತೆ ಈ ಸೀಸನ್ಗೆ ಸುದೀಪ್ ಅವ್ರಿಗೆ ವೆಲ್ಕಮ್ ಕೊಟ್ಟಿದ್ದಾರೆ. ಹಾಗೆ ಸುದೀಪ್ ಅವರು ಕೆಲವೊಂದಷ್ಟು ರೂಲ್ಸ್ಗಳನ್ನ ಹಾಕಿದ್ರು, ಕೆಲವೊಂದಷ್ಟು ಗೈಡೆನ್ಸ್ಗಳನ್ನ ಕೊಟ್ಟಿದ್ರು. ಅದ್ರ ಪ್ರಕಾರನೇ ಬಿಗ್ ಬಾಸ್ ಈ ಸೀಸನ್, ಬಿಗ್ ಬಾಸ್ 12ರ ಸೀಸನ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಪ್ರೋಮೋ ಹೇಗಿದೆಯಪ್ಪ ಅಂತಂದ್ರೆ ಕನ್ನಡ ಅಭಿಮಾನಿಗಳು ಖುಷಿ ಪಡೋ ಥರ ಇದೆ. ಕನ್ನಡಿಗರು ಕುತ್ಕೊಂಡು ಇದು ಕನ್ನಡದ ರಿಯಾಲಿಟಿ ಶೋ, ಕನ್ನಡದ ಒಂದು ಶೋ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಇದೆ. ಕನ್ನಡದ ಬಿಗ್ ಬಾಸ್ ಈ ಎಲ್ಲ ಸೀಸನ್ಗೂ ತುಂಬಾ ಮೇಲಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆಮೇಲೆ ಎಲ್ಲ ಏನು ಭಾಷೆಗಳಿದೆ ಆ ಎಲ್ಲ ಭಾಷೆಗಳ ಬಿಗ್ ಬಾಸಲ್ಲೂ ಈ ಬಿಗ್ ಬಾಸ್ನ ಈ ಒಂದು ಏನು ಡಿಸೈನ್ ಮಾಡಿದ್ದಾರೆ, ಈ ಒಂದು ಏನು ಇದೆ ಅದನ್ನು ನೋಡಿ ಎಲ್ಲ ಬಿಗ್ ಬಾಸ್ ಅವರು ನಮ್ಮ ಕನ್ನಡದ ಒಂದು ಕಲೆನ ನೋಡಿ ಕಲಿತಾರೆ ಅಂತ ನನಗನ್ಸುತ್ತೆ. ಏನು ಡಿಸೈನ್ ಗುರು, ವಾವ್ ಅನ್ನೋ ಥರ ಇದೆ, ಸಕ್ಕತ್ತಾಗಿದೆ. ಒಂದು ಎಂಟ್ರಿಯಿಂದ ಹಿಡಿದು ಒಳಗಡೆ ಹೋಗೋದ್ರವರೆಗೂ ಸೂಪರ್. ಹೊರಗಡೆಯಿಂದ ನೋಡಿದ್ರೆ ಅರಮನೆ ಥರ ಕಾಣಿಸುತ್ತೆ, ಒಳಗಡೆ ನೋಡಿದ್ರೆ ಆ ಹುಲಿ ಚಿತ್ರ ಇರ್ಬೋದು, ಅದ್ರ ಜೊತೆ ಕಾದಾಡ್ತಾ ಇರೋದು ಇರ್ಬೋದು, ಆಮೇಲೆ ಈ ಸೈಡು ಆನೆ ಬರೋದಿರ್ಬೋದು. ತುಂಬಾ ವೆರೈಟಿಯಾಗಿ ಡಿಸೈನ್ನ ಮಾಡಿದ್ದಾರೆ. ಆಮೇಲೆ ಈ ಸೈಡು ಟಿ ವಿ ಏನಿದೆ, ಟಿ ವಿ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮತ್ತು ಆ ಬಿಗ್ ಬಾಸ್ನಲ್ಲಿ ಇರೋರು ಎಲ್ಲರೂ ಕೂತ್ಕೊಂಡು ಏನು ಟಿ ವಿನ ಶೋನ ನೋಡ್ತಾ ಇದ್ರು ಸುದೀಪ್ ಅವ್ರನ್ನ, ಅದ್ರ ಮೇಲ್ಗಡೆ ಇರ್ಬೋದು ಆ ಕಾಮನ್ ಬಿಲ್ಲು ಇರ್ಬೋದು, ಮತ್ತು ಇನ್ಯಾವುದು ಇನ್ನು ತುಂಬಾ ಇದೆ, ಅದು ಹೇಳೋದಕ್ಕೆ ಆಗಲ್ಲ. ಅದರಲ್ಲಿ ಎಲ್ಲನೂ ತೋರಿಸ್ತಾ ಇರೋದು ಕನ್ನಡ. ನಮ್ಮ ಕನ್ನಡದ ಹೆಮ್ಮೆಯ ಸ್ಥಳಗಳು, ನಮ್ಮ ಹೆಮ್ಮೆಯ ಕೆಲವೊಂದು ಹಿರಿಮೆಯ ವ್ಯಕ್ತಿಗಳು, ಇದ್ರ ಬಗ್ಗೆನೇ ಅದರಲ್ಲೆಲ್ಲ ತೋರಿಸಿದ್ದಾರೆ. ಆಮೇಲೆ ಆ ಗಾರ್ಡನ್ ಪ್ಲೇಸ್ ಇದೆಯಲ್ಲ, ಗ್ರೀನರಿ ಆಗ್ಬಿಟ್ಟು ಅದಂತೂ ಎಕ್ಸ್ಟ್ರಾಡಿನರಿ, ಸೂಪರಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ದೂಸರ ಮಾತೇ ಇಲ್ಲ. ಆಮೇಲೆ ಸುದೀಪ್ ಅವ್ರು ಇರ್ಬೋದು, ಸುದೀಪ್ ಅವರು ಈ ಸಲ ಕರ್ಲಿಯರ್ನ ಬಿಟ್ಕೊಂಡು ಎಕ್ಸ್ಟ್ರಾಡಿನರಿಯಾಗಿ ಅವರು ಕೂಡ ಸೂಪರಾಗಿ ಮಿಂಚ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಹೊಸ ಮನೆ, ಹೊಸದಾಗಿ ಏನೋ ಒಂದು ಬಿಗ್ ಬಾಸಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನನಗೇನೋ ಅನಿಸುತ್ತೆ. ಲಾಸ್ಟ್ ಸೀಸನ್ನು ಕೂಡ ಇದೇ ಥರ ಬಿಗ್ ಬಾಸ್ನ ದೊಡ್ಡದಾಗಿ ಏನೋ ಒಂಥರ ಓಪನಿಂಗ್ ಕೊಟ್ಟಿದ್ರು. ಒಂದು ಕಡೆ ನರಕ, ಒಂದು ಕಡೆ ಸ್ವರ್ಗ ಅನ್ನೋ ಥರ 2 ವಿಭಾಗ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಆದರೆ ಅದು ಅಷ್ಟೊಂದು ಸಕ್ಸಸ್ಫುಲ್ಲಾಗಿ ಆಗಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ನೇ ಕಾಂಟ್ರವರ್ಸಿ ಬೆಳೆಸೋದಕ್ಕೆ ನೋಡಿದ್ರು ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಟೀಮು. ಯಾಕಂದರೆ ಫಸ್ಟೇ ಬರ್ತಾ ಫಸ್ಟು ಸ್ಟಾರ್ಟಿಂಗ್ ಎಲ್ಲರೂ ಒಂದೇ ಕಡೆ ಮಾತಾಡಿಕೊಂಡು ಚೆನ್ನಾಗಿ ಹೇಗೆ ಅವ್ರಿಗೆ ಟಾಸ್ಕ್ಗಳನ್ನ ಕೊಡ್ತಾರೋ ಹಾಗಾಗಿ ವಿರೋಧಿಗಳಾಗ್ತಾ ಹೋಗ್ತಾರೆ. ಆದರೆ ಇಲ್ಲಿ ಫಸ್ಟೇ ಅವ್ರನ್ನ 2 ಟೀಮ್ಗಳನ್ನ ಮಾಡಿಬಿಟ್ಟು ಒಂದು ಸ್ವರ್ಗ ಒಂದು ನರಕ ಅನ್ನೋ ಥರ ಮಾಡಿಬಿಟ್ಟಿದ್ರು. ಅವಾಗ ಎಲ್ಲೋ ಸ್ಟಾರ್ಟಿಂಗಿಂದನೇ ಅವ್ರಿಗೆಲ್ಲೋ ದ್ವೇಷ ಹುಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಇವ್ರು ಕಂಡ್ರೆ ಅವ್ರನ್ನ ಆಗ್ತಾಯಿಲ್ಲ, ಅವ್ರು ಕಂಡ್ರೆ ಇವ್ರಿಗಾಗ್ತಾಯಿಲ್ಲ, ಈ ಥರ ಆಗೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಈ ಸಲ ಆ ಥರ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಮುಂದೆ ಯಾವ ಥರ ಇರುತ್ತೆ ಅಂತ. ಅದ್ರ ತಕ್ಕನಂಗೆ ಕೂಡ ಇವರು ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಿರಬೇಕು. ಯಾಕಂದರೆ ಇಷ್ಟೊಂದೆಲ್ಲ ಮಾಡಿ ಯಾವುದೋ ಒಂದು ಡಮ್ಮಿ ಕ್ಯಾರೆಕ್ಟರ್ಗಳು ಕೆಲವೊಬ್ಬರನ್ನ ಕರ್ಕೊಂಡ್ಬಂದಿರ್ತಾರೆ ಬಿಗ್ ಬಾಸಲ್ಲಿ, ಆ್ಯಕ್ಟಿವ್ ಆಗೇ ಇರಲ್ಲ.
ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತಿರ್ತಾರೆ. ಸೋಫಾ ಸೆಟ್ ಮೇಲೆ ಕೂತ್ಕೊಳ್ಳೋದಕ್ಕಂತಾನೆ ಕೆಲವೊಬ್ಬರನ್ನ ಕರ್ಕೊಂಡ್ ಬಂದಿರ್ತಾರೆ. ಅವ್ರನ್ನ ಆಡಿಯನ್ಸ್ಗಳು ನೋಡಲ್ಲ. ಬಿಗ್ ಬಾಸ್ ಟೀಮು ಆಮೇಲೆ ತಲೆ ಚೆಚ್ಕೋಬೇಕು, ಯಾಕೆ ಇವ್ರನ್ನ ಕರ್ಕೊಂಡ್ಬಂದ್ವಿ ಅಂತ. ಲಾಸ್ಟ್ ಟೈಮ್ ಕೂಡ ಹೀಗೆ ಆಯಿತು. ಕೆಲವೊಂದಷ್ಟು ಕಂಟೆಸ್ಟೆಂಟ್ನ ಕರ್ಕೊಂಡ್ಬಂದ್ರು, ಆ್ಯಕ್ಟಿವ್ ಆಗೇ ಇರಲಿಲ್ಲ, ಯಾವುದೇ ಒಂದು ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇರಲಿಲ್ಲ. ಅವ್ರಿಗೆ ಆಡಿಯನ್ಸ್ಗೆ ತುಂಬಾ ಬೋರ್ ಆಗ್ತಾ ಇತ್ತು. ಈ ಥರ ಆದಾಗ ಎಲ್ಲೋ ಒಂದು ಕಡೆ ಬಿಗ್ ಬಾಸು ಕೆಳಗಡೆ ಹೋಗುತ್ತೆ ಅಂತ ಅನಿಸುತ್ತೆ. ಆದರೆ ಈ ಸಲ ಆ ತಪ್ಪನ್ನ ಮಾಡಬಾರ್ದು. ಎಲ್ಲ ಕಲೆಗಳು ಉಳ್ಳವಂಥವ್ರನ್ನ, ಎಲ್ಲ ಥರದ್ರಲ್ಲೂ ಆ್ಯಕ್ಟಿವ್ ಆಗಿರೋವಂಥವ್ರನ್ನ ಕರ್ಕೊಂಬಂದು ಬಿಗ್ ಬಾಸ್ ಶೋನಲ್ಲಿ ಬಿಗ್ ಬಾಸ್ನ ಇಷ್ಟೊಂದೆಲ್ಲ ಮಾಡಿ ನಡೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಈ ಸಲ ಬಿಗ್ ಬಾಸ್ ಯಾವ ಥರ ಇದೆ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸಲದ ಬಿಗ್ ಬಾಸಲ್ಲಿ ನನಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ. ಅಲ್ಲೇ ಕ್ಯೂರಿಯಾಸಿಟಿ ಹೋಗ್ಬಿಟ್ಟಿತ್ತು. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ ಬಿಗ್ ಬಾಸು. ಲಾಸ್ಟು 11 ಸೀಸನ್ ಏನು ನಡೀತಲ್ಲ ಅಷ್ಟೊಂದು ಚೆನ್ನಾಗೇನು ಬರಲಿಲ್ಲ. ಈ ಸೀಸನ್ನು ತುಂಬಾ ಚೆನ್ನಾಗಿರ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಈ ಸೀಸನ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಸುದೀಪ್ ಸರ್ ಕೈಲೇ ಇರುತ್ತೆ ಅಂತ ನನಗನ್ಸುತ್ತೆ. ಲಾಸ್ಟ್ ಸೀಸನಲ್ಲಿ ಅಷ್ಟೊಂದು ಸುದೀಪ್ ಸರ್ ಕೈಲಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ಸುದೀಪ್ ಸರ್ಗೆ ಇದೇ ಥರ ನಡೆಸ್ಬೇಕು, ಇದೇ ಥರ ಇರಬೇಕು ಅನ್ನೋ ಥರ ಇರ್ತಾಯಿತ್ತು. ಕೆಲವೊಂದು ಸಲ ಸುದೀಪ್ ಸರ್ ಅಷ್ಟು ತಾಳ್ಮೆಯಿಂದ ಶೋನ ಕಂಟ್ರೋಲ್ ಮಾಡೋರು. ಕೆಲವೊಂದು ಸಲ ಅವರು ತಾಳ್ಮೆ ತಪ್ಪಿರೋದಿದೆ, ಕೆಲವೊಂದು ಸಲ ರಿಯಾಕ್ಟ್ ಮಾಡೋದಿದೆ. ಹಾಗಾಗಿ ಕೆಲವೊಂದು ಸಲ ರಿಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕಡೆ ರಿಯಾಕ್ಟ್ ಮಾಡಿಲ್ಲ. ಹಾಗಾಗಿ ಈ ಸಲ ಅವ್ರಿಗೆ ಅದೆಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ. ಬಿಗ್ ಬಾಸ್ ನಿಜವಾದ ಅಸಲಿ ಆಟ ಈ ಸಲ ಅವ್ರು ನಡೆಸ್ತಾರೆ. ನಿಜವಾದ ಅಸಲಿ ಆಟನ ಈ ಸಲ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಫುಲ್ ಕಂಟ್ರೋಲ್ ಅವ್ರ ಕೈಯಲ್ಲೇ ಸಿಕ್ಕಿದ ಮೇಲೆ ಅವ್ರಿಗೆ ಎಲ್ಲಿ ಬಿಡಬೇಕು, ಎಲ್ಲಿ ಹಿಡಿಬೇಕು, ಯಾವ ಥರ ನಡೆಸ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಷ್ಟಿಲ್ಲದೆ ಅವರು ಮತ್ತೆ ವಾಪಸ್ ಬಂದಿರಲ್ಲ. ಇಷ್ಟೆಲ್ಲ ಅವ್ರು ಬ್ಯುಸಿ ಲೈಫಲ್ಲಿ ಮತ್ತೆ ವಾಪಸ್ ಬಂದು ಓಕೆ ನಾನು ಬಿಗ್ ಬಾಸ್ನ ನಡೆಸ್ತೀನಿ ಅಂದರೆ ಆ ಥರ ಅವರು ಅಪ್ರೋಚ್ನ ಮಾಡಿರ್ತಾರೆ. ಮತ್ತು ಇವರು ಅದೇ ಥರ ಬಿಗ್ ಬಾಸ್ ಈ ಥರ ಇರಬೇಕು ಅಂತ ಕೆಲವೊಂದಷ್ಟು ರೂಲ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ ಅಂತ ನನಗನ್ಸುತ್ತೆ. ಏನೇ ಇರಲಿ ಬರೋ ಅಷ್ಟು ಜನನು ಟಫ್ ಕಾಂಪಿಟೇಟರ್ಸ್ಗಳಾಗಿರಬೇಕು. ಸಿಕ್ಕಾಪಟ್ಟೆ ಟಫ್ ಅಂದರೆ ಟಫ್ ಆಗಿರಬೇಕು. ಎಲ್ಲೂ ಒಂದು ಕಡೆ ಇವ್ರು ಯಾಕೆ ಅಂತ ಅನ್ಸ್ಕೋಬಾರ್ದು ಅನ್ನೋ ಥರ ಇದ್ದರೆ ಬಿಗ್ ಬಾಸ್ ಈ ಸಲ ಗೆಲ್ಲೋದಕ್ಕೆ, ಜನ ಮನೆಗೂ ತಲುಪೋದಕ್ಕೆ, ಪ್ರತಿ ಮನೆಯ ಮಕ್ಕಳ ಬಾಯಲ್ಲಿ ಬರೋದಕ್ಕೆ ಕಾರಣ ಆಗುತ್ತೆ. ನೋಡೋಣ ನೆಕ್ಸ್ಟು ಏನಾಗುತ್ತೆ. ನಾಳೆಯಿಂದ ಸ್ಟಾರ್ಟು, ಇದೇ ಭಾನುವಾರ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸಂಜೆ. ನಾನಂತೂ ಕಾಯ್ತಾ ಇದ್ದೀನಿ ಯಾವ ಥರ ಇರುತ್ತೆ, ಯಾರ್ಯಾರು ಬರ್ಬೋದು ಅಂತ. ಕೆಲವೊಂದಷ್ಟು ಜನಗಳ ಹೆಸರುಗಳು ಆಲ್ರೆಡಿ ಬರ್ತಾ ಇದೆ ಆಚೆ ಕಡೆ, ಇವ್ರು ಬರ್ಬೋದು, ಈ ಥರ ಬರ್ಬೋದು ಅಂತ. ನೋಡೋಣ ನಾಳೆಯಿಂದ ಏನಾಗುತ್ತೆ ಅಂತ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ನ ಎಲ್ಲ ಲೈವ್ ಅಪ್ಡೇಟ್ಸ್ಗೆ ಈ ಚಾನಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.